ಕಳೆದ ವರ್ಷ ಬೆಂಬಿಡದೆ ಬರಗಾಲವನ್ನ ಅನುಭವಿಸಿತ್ತು ಕರ್ನಾಟಕ. ಆದರೆ ಈ ವರ್ಷ ಮಳೆರಾಯ ಬಿಡುವನೆ ಕೊಡ್ತಾ ಇಲ್ಲ. ಒಂದಾದ ಮೇಲೆ ಒಂದರಂತೆ ಸೈಕ್ಲೋನ್ ಅಪ್ಪಳಿಸ್ತಾ ಇದ್ದು ವರುಣನ ಅಬ್ಬರಕ್ಕೆ ಕರ್ನಾಟಕದ ಜನ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಪೆಂಗಲ್ ಎನ್ನುವಂತಹ ಚಂಡಮಾರುತ ನಾನಾ ಅವಾಂತರಗಳನ್ನು ಸೃಷ್ಟಿಸಿ ಹೋಯಿತು. ಈಗ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್ ಇದ್ದಿದ್ದು ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪೆಂಗಲ್ ಹೋಯ್ತು, ಬರ್ತಿದೆ ಮತ್ತೊಂದು ಸೈಕ್ಲೋನ್. ಡಿಸೆಂಬರ್ 17ರಿಂದ ರಾಜ್ಯದಲ್ಲಿ ಭಾರೀ ಮಳೆ ಸಾಧ್ಯತೆ. ಕರ್ನಾಟಕದಲ್ಲಿ ನವೆಂಬರ್ ಕೊನೆ ವಾರದಲ್ಲಿ ಪೆಂಗಲ್ ಚಂಡಮಾರುತ ಅಪ್ಪಳಿಸಿದ ಪರಿ ಅಷ್ಟಿಷ್ಟಲ್ಲ. ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದ ಕರಾವಳಿಯವರೆಗೂ ಪೆಂಗಲ್ ಸೈಕ್ಲೋನ್ ಊರೂರನ್ನೇ ಮುಳುಗಿಸಿ ಹೋಗಿತ್ತು. ಕರ್ನಾಟಕದ ಜೊತೆ ತಮಿಳುನಾಡು, ಪುದುಚೇರಿ, ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಲ್ಲಿ ಜಲಪ್ರಳಯ ಸೃಷ್ಟಿಸಿತ್ತು. ಈಗ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ಮತ್ತೊಂದು ಬೃಹದಾಕಾರದ ಚಂಡಮಾರುತ ಸೃಷ್ಟಿಯಾಗಿದೆ. ಡಿಸೆಂಬರ್ 17ರಿಂದ ಮತ್ತೆ ರಾಜ್ಯಕ್ಕೆ ಮಳೆ ಕಂಟಕ ತರಲು ಬಂಗಾಳದ ಸೈಕ್ಲೋನ್ ನುಗ್ಗಿ ಬರ್ತಿದೆ. ಪ್ರಸ್ತುತ ಶ್ರೀಲಂಕಾ ಕರಾವಳಿಯಲ್ಲಿ ಪ್ರಭಾವ ತೋರಿರುವ ಸೈಕ್ಲೋನ್ ನಾಳೆಯೊಳಗೆ ಪಶ್ಚಿಮ ವಾಯುವ್ಯ ಕಡೆಗೆ ಚಲಿಸಲಿದ್ದು ತಮಿಳುನಾಡು ಕರಾವಳಿಗೆ ಅಪ್ಪಳಿಸಲಿದೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ, ಹಾಗೆ ಹಾಸನ, ಮಂಡ್ಯ, ರಾಮನಗರ, ಮೈಸೂರು ಭಾಗದಲ್ಲಿ ಜೋರು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈಗ ಎದ್ದಿರುವ ಸೈಕ್ಲೋನ್ ಈ ಹಿಂದಿನ ಸೈಕ್ಲೋನ್ಗಳಿಗಿಂತಲೂ ವಿಭಿನ್ನ. ಒಂದು ದಿನ ಮಳೆ ಸುರಿದ್ರೆ ಇನ್ನೊಂದು ದಿನ ಬಿಸಿಲು, ಮತ್ತೊಂದು ದಿನ ಜಿಟಿ ಜಿಟಿ ಮಳೆ. ಹೀಗೆ ಜನರನ್ನ ಕಾಡಲಿದೆ ಈ ಚಂಡಮಾರುತ. ನಾಳೆಯಿಂದ 2 ದಿನ ರಾಜ್ಯದಲ್ಲಿ ಒಣಹವೆ ಇರಲಿದ್ದು ಡಿಸೆಂಬರ್ 17ರಿಂದ 3 ದಿನ ಮಳೆಯಾಗಲಿದೆ. ಡಿಸೆಂಬರ್ 19 ಮತ್ತು 20ರಂದು ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆಯಿದೆ. ಬೆಳೆದ ಬೆಳೆ ಕೈ ಸೇರೋ ಹೊತ್ತಲ್ಲೇ ಸೈಕ್ಲೋನ್ ಸುನಾಮಿ. ರಾಜ್ಯದಲ್ಲಿ ಈಗಾಗಲೇ ವರ್ಷದ ಕೊನೆ ಬೆಳೆ ಬೆಳೆದಿರುವ ರೈತರು ಬೆಳೆಯೆಲ್ಲ ಕೈಗೆ ಬರೋ ಸಮಯ ಅಂತ ಖುಷಿಯಾಗಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳ ರೈತರು ರಾಗಿ, ಭತ್ತ, ನವಣೆ ಸೇರಿ ಬೆಳೆಯನ್ನೆಲ್ಲ ಕಟಾವು ಮಾಡಿದ್ದಾರೆ. ಸ್ವಲ್ಪ ಬಿಸಿಲು ಬಂದ್ರೆ ಸಾಕಪ್ಪ, ಬೆಳೆಯೆಲ್ಲ ಒಣಗಿ ಕೈ ಸೇರುತ್ತೆ ಅನ್ನೋ ಖುಷಿಯಲ್ದಿರೋ ಹೊತ್ತಲ್ಲೇ ಸೈಕ್ಲೋನ್ ಅಪ್ಪಳಿಸ್ತಿರೋದು ರೈತರನ್ನು ಆತಂಕಕ್ಕೆ ತಳ್ಳಿದೆ. ಈಗಾಗಲೇ ತಮಿಳುನಾಡು, ಚೆನ್ನೈ, ಪುದುಚೇರಿಯಲ್ಲಿ ವರುಣದೇವನ ಪ್ರತಾಪ ಜೋರಾಗಿದೆ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಮೋಡ ಕವಿದ ವಾತಾವರಣವಿದ್ದು ಡಿಸೆಂಬರ್ 17ರಿಂದ ಧಾರಾಕಾರ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.